ಸೊ ನಮಗೆ ಏನು ಓದೇ ಇಲ್ಲ, ನಾವು ಇವಾಗಲೇ ಟೆಸ್ಟಿಗೆ ಓದ್ಕೋಬೇಕು, ನಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸು, ನಮ್ಮ ಹತ್ರ ನೋಟ್ಸು ಇಲ್ಲ, ನಮ್ಗೆ ಆನ್ಸರು ಬೇಕು ಅಂತಂದರೆ ಸೊ ದಿಸ್ ಈಸ್ ದ ವಿಡಿಯೋ ಫಾರ್ ಯು ಗೈಸ್. ಸೊ ನೋಡಿಕೊಂಡು ಅಟ್ಲೀಸ್ಟ್ ಇಷ್ಟನ್ನಾದರೂ ಪ್ರಿಪೇರ್ ಆಗಿ ಹೋಗಿ, ಆಯಿತಾ? ಸುಮ್ಮನೆ ಬರೀ ವಿಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡೋದಲ್ಲ. ನೀವು ಇದನ್ನು ನೋಡಿ ಅದನ್ನು ಓದ್ಕೊಳ್ತೀರಿ ಅಂತಂದರೆ ಸೊ ನಿಮಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇಲ್ಲ ಅಂತಂದರೆ ಸುಮ್ಮನೆ ಚಾನಲ್ಗೆ ವ್ಯೂ ಬರುತ್ತೆ ಹೊರತು ನಿಮಗೆ ಇದರಿಂದ ಏನೂ ಯೂಸ್ ಆಗಲ್ಲ. ಹಲೋ, ಗುಡ್ ಈವ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್. ಸೊ ಸೆಕೆಂಡ್ PUC ಕೆಮಿಸ್ಟ್ರಿ ಫಸ್ಟ್ ಟೆಸ್ಟ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಬರುತ್ತೆ ಸೊ ಹಾಕಿ ಅಂತ ಹೇಳಿ ಸೊ ಸಾಕಷ್ಟು ಮಕ್ಕಳು ಕಮೆಂಟ್ ಮಾಡ್ತಾಯಿದ್ರಿ. ಸೊ PCMBಗೆ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಫಸ್ಟ್ ಟೆಸ್ಟ್ಗೆ ಅಂತ ಹೇಳಿ. ಈಗಾಗಲೇ ನಾನು ಬಯಾಲಜಿದು ಅಪ್ಲೋಡ್ ಮಾಡಿದ್ದೀನಿ, ಸೊ ನೋಡಿದ್ದೀರಾ ಅಂದ್ಕೊಳ್ತೀನಿ. ಇವಾಗ ನಾನು ಕೆಮಿಸ್ಟ್ರಿಯ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಅದರ ಜೊತೆಗೆ ಆನ್ಸರ್ಸನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಏನೇನೆಲ್ಲ ಇಂಪಾರ್ಟೆಂಟ್ PDFಗಳನ್ನು ಹೇಳ್ತೀನಿ ಅದನ್ನೆಲ್ಲ ನಾನು ನನ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಮಕ್ಕಳು ಅದರ ಉಪಯೋಗನ ಪಡ್ಕೊಳ್ಬೋದು. ಸೊ PUC ಮಕ್ಕಳಿಗೆ ಹೆಲ್ಪ್ಫುಲ್ ಆಗಲಿ ಅಂತಲೇ ನಾನು ಈ ಚಾನಲನ್ನು ಶುರು ಮಾಡಿದ್ದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನನ್ನ ಚಾನಲ್ನ ಶುರು ಮಾಡಿ ಇವತ್ತಿಗೆ 5 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆಲ್ಲ ನಿಮ್ಮಂಥ ಎಲ್ಲ ಸ್ಟೂಡೆಂಟ್ಸ್ನ ಸಪೋರ್ಟೇ ಕಾರಣ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಚಾನಲ್ಗೆ. ಆ್ಯಂಡ್ ಸಾಕಷ್ಟು ಮಕ್ಕಳಿಗೆ ಬೇರೆ ಬೇರೆ ನಿಮ್ಮ ಸ್ಟೂಡೆಂಟ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ನೀವು ಇದನ್ನು ತಲುಪಿಸಿ ಅವರು ಕೂಡ ಇದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು D and F ಬ್ಲಾಕ್ ಎಲಿಮೆಂಟ್ಸ್ಗೆ, ಸೊ ದಟ್ ಈಸ್ ಇನ್ಆರ್ಗ್ಯಾನಿಕಲ್ಲಿ. ಓಕೆ, ಸೊ ಇನ್ಆರ್ಗ್ಯಾನಿಕಲ್ಲಿ ನೋಡಿ, ಸೊ ನೀವು ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲ್ ಮೂರೂದ್ರಲ್ಲೂ 3 ಪಾಠನೂ ಕಲ್ಕೊಂಡು ಹೋಗಬೇಕಾಗುತ್ತೆ. ಬಿಕಾಸ್ ನಿಮಗೆ B ಪಾರ್ಟಲ್ಲಿ ಎಲ್ಲದೂ ಇರುತ್ತೆ, ಬಟ್ C ಪಾರ್ಟ್, D ಪಾರ್ಟ್. ಓಕೆ, ಸೊ ಇದರಲ್ಲಿ ನಿಮಗೆ ಸಪ್ರೇಟಾಗಿ ಓಕೆ ಫೈನಲ್ ಆಗಿ ಅಂತೂ ನಿಮಗೆ 5 ಮಾರ್ಕ್ಸ್ದು ಆರ್ಗ್ಯಾನಿಕ್ಕಿಂದಾನೇ ಬರುತ್ತೆ, ಹೌದಾ? ಐ ಮೀನ್ ಸೆಕೆಂಡ್ ಪಾರ್ಟಲ್ಲಿ. ಓಕೆ, ಸೊ ನಿಮಗೆ ಇನ್ಆರ್ಗ್ಯಾನಿಕ್ ಒಂದರಲ್ಲಿ ಬರುತ್ತೆ, ಆರ್ಗ್ಯಾನಿಕ್, ಫಿಸಿಕಲ್. ಓಕೆ, ಸೊ ಮೂರದಕ್ಕೂ ಬೇರೆ ಬೇರೆ ಪಾರ್ಟ್ ಇರೋದ್ರಿಂದ ಸೊ ನೀವು ನೋಡ್ಕೊಂಡು ಹೋಗಲೇಬೇಕಾಗುತ್ತೆ ಪ್ರತಿ ಪಾಠನೂ. ಸೊ ಯಾವುದನ್ನು ಕೂಡ ಮಿಸ್ ಮಾಡಬೇಡಿ. ಅಟ್ಲೀಸ್ಟ್ ಇಷ್ಟು ಕ್ವಶನ್ ಆದರೂ ನೀವು ನೋಡ್ಕೊಂಡು ಹೋಗಿ. ಓಕೆ, ಸೊ ಅಟ್ಲೀಸ್ಟ್ ಇಷ್ಟನ್ನು ಓದ್ಕೊಂಡು ಹೋಗಿ. ಆನ್ಸರ್ ಜೊತೆ ಕೊಡ್ತಾ ಇದ್ದೀನಿ ರೀ, ಏನು ರೀ ಪ್ರಾಬ್ಲಮ್ ನಿಮಗೆ ಓದ್ಕೊಂಡು ಹೋಗೋದಕ್ಕೆ ಅಲ್ವಾ? ಸೊ ಇಷ್ಟನ್ನಾದರೂ ಓದ್ಕೊಂಡು ಹೋಗಿ, ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಓಕೆ, ನೆಕ್ಸ್ಟ್, ಹೌ ಈಸ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ಕ್ರೋಮೈಟ್ ಓರ್. ಓಕೆ, ನೋಡಿ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ. ಫಸ್ಟ್ ಕ್ರೋಮೈಟ್ ಓರು ಸೋಡಾ ಆ್ಯಶ್ ಜೊತೆ ಮಿಕ್ಸ್ ಮಾಡಿ ಆ್ಯಂಡ್ ಬರ್ನ್ಟ್ ಇನ್ ಎಕ್ಸೆಸ್ ಏರ್ ಟು ಗಿವ್ ಸೋಡಿಯಂ ಕ್ರೋಮೇಟನ್ನು ಕೊಟ್ಟಿದೆ. ಓಕೆ, ನೆಕ್ಸ್ಟ್ ಈ ಸೋಡಿಯಂ ಕ್ರೋಮೇಟನ್ನು ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಸೋಡಿಯಂ ಡೈಕ್ರೋಮೇಟ್ ಕೊಟ್ಟಿದೆ. ನೆಕ್ಸ್ಟ್ ಈ ಸೋಡಿಯಂ ಡೈಕ್ರೋಮೇಟನ್ನು ಪೊಟ್ಯಾಷಿಯಂ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕೊಡ್ತಾ ಇದೆ. ಓಕೆ, ಸೊ ಹೇಗೆ ಸಿಗುತ್ತೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಬೈ ಕ್ರೋಮೈಟ್ ಓರ್ ಅಂತಂದರೆ ಸೊ ದೀಸ್ ಆರ್ ದ ಸ್ಟೆಪ್ಸ್ ಯು ಹ್ಯಾವ್ ಟು ರೈಟ್. ನೆಕ್ಸ್ಟ್, ಹೌ ಈಸ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಈಸ್ ಪ್ರಿಪೇರ್ಡ್ ಫ್ರಮ್ MnO2 ಅಂತಂದರೆ ಪೈರುಲುಸೈಟ್. ಓಕೆ, ಸೊ ಈಗ 2 ಸ್ಟೆಪ್ ಇದೆ ನೋಡಿ. ಸೊ ಸ್ಟೆಪ್ 1ಅಲ್ಲಿ ಏನು ಮಾಡಬೇಕು, MnO2ನ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಮತ್ತು ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ KNO3 ಜೊತೆಗೆ ಟ್ರೀಟ್ ಮಾಡಿದಾಗ ನಿಮಗೆ K2MnO4 ಸಿಗುತ್ತೆ. ಓಕೆ, ನೆಕ್ಸ್ಟ್ ಈ K2MnO4ನ್ನು ನೀವು ನ್ಯೂಟ್ರಲ್ ಅಥವಾ ಎಸಿಡಿಕ್ ಸೊಲ್ಯೂಷನ್ನಲ್ಲಿ ಟ್ರೀಟ್ ಮಾಡಿದಾಗ ನಿಮಗೆ ಪರ್ಮ್ಯಾಂಗನೇಟನ್ನು ಕೊಡುತ್ತೆ. ಓಕೆ, ಸೊ ಲೈಕ್ ದಿಸ್. ನೆಕ್ಸ್ಟ್, ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್? ರೈಟ್ ಎನಿ 3 ಕ್ಯಾರೆಕ್ಟರ್ಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ನೋಡಿ, ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂದರೆ ವಿಚ್ ಆರ್ ಫಾರ್ಮ್ಡ್ ವೆನ್ ಸ್ಮಾಲ್ ಆಟಮ್ಸ್ ಲೈಕ್ ಹೈಡ್ರೋಜನ್, ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಆರ್ ಟ್ರ್ಯಾಪ್ಡ್ ಇನ್ಸೈಡ್ ಕ್ರಿಸ್ಟಲ್ ಲೆಟೈಸ್ ಆಫ್ ಮೆಟಲ್ಸ್. ಇದಕ್ಕೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಕ್ಯಾರೆಕ್ಟರ್ಸ್ ಏನಿರುತ್ತೆ, ದೇ ಆರ್ ವೆರಿ ಹಾರ್ಡ್, ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಕೆಮಿಕಲಿ ಇನ್ನರ್ಟ್ ಅಂದರೆ ಬೇಸಿಕಲಿ ಅದು ಯಾವುದ್ರ ಜೊತೆನೂ ರಿಯಾಕ್ಟ್ ಮಾಡಲ್ಲ, ವೆರಿ ಸ್ಟ್ರಾಂಗ್, ರಿಜಿಡ್ ಅದು ಆ ತರಹ. ಓಕೆ, ನೆಕ್ಸ್ಟ್, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ಗಿವ್ 2 ರೀಸನ್ಸ್. ಓಕೆ, ಸೊ ವೆರಿ ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶನ್ಸ್ ನೋಡ್ಕೊಳ್ಳಿ. ಏನು ಅಂತಂದರೆ ಟ್ರಾನ್ಸಿಷನ್ ಎಲಿಮೆಂಟ್ಸು ಸಾಕಷ್ಟು ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ, ಲೈಕ್ +4 +3 ಈ ತರಹ, ಹೌದಾ? ಸೊ ಯಾಕೆ ಅಂತಂದರೆ ಬಿಕಾಸ್ ಬೋತ್ N-L D and NS electrons involved in bonding. Energy gap between N-LD and NS orbital is very small. ಓಕೆ, ಸೊ ಕ್ವಾಂಟಮ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ನೀವು, ಕ್ವಾಂಟಮ್ ನಂಬರ್ಸ್ ಬಗ್ಗೆ, S, L. ಓಕೆ, ಸೊ ಆಲ್ ದೀಸ್. ಸೊ ಟ್ರಾನ್ಸಿಷನ್ ಮೆಟಲ್ಸ್ ಅಂದರೆ 3D ಸೀರೀಸಲ್ಲಿರುವಂಥದ್ದು ಮತ್ತು ಅದರ ಕಾಂಪೌಂಡ್ಸನ್ನ ಗುಡ್ ಕ್ಯಾಟಲಿಸ್ಟ್ ಅಂತಾರೆ. ಯಾಕೆ? ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅದಕ್ಕೆ ಭಾಳಷ್ಟು ಆಕ್ಸಿಡೇಷನ್ ಸ್ಟೇಟ್ ಇದೆ, +3 +4 ಈ ಥರ ಸಾಕಷ್ಟು ಆಕ್ಸಿಡೇಷನ್ ಸ್ಟೇಟ್ ಇದೆ. ಹಾಗಾಗಿ ಅವನ್ನ ಕ್ಯಾಟಲಿಸ್ಟ್ ಆಗಿ ಬಳಸ್ಬೋದು. ಆಮೇಲೆ ದೇ ಹ್ಯಾವ್ ಪಾರ್ಷಿಯಲಿ ಫಿಲ್ಡ್ D ಆರ್ಬಿಟಲ್ಸ್ ಅಂದರೆ ಈಸಿಯಾಗಿ ರಿಯಾಕ್ಟ್ ಮಾಡುತ್ತೆ. ಎಬಿಲಿಟಿ ಟು ಫಾರ್ಮ್ ಕಾಂಪ್ಲೆಕ್ಸಸ್, ಈಸಿಯಾಗಿ ಅದು ಕಾಂಪ್ಲೆಕ್ಸಸ್ಸನ್ನು ಫಾರ್ಮ್ ಮಾಡುತ್ತೆ. ಸೊ ದೀಸ್ ಆರ್ ದ ರೀಸನ್ಸ್ ವೈ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಗುಡ್ ಕ್ಯಾಟಲಿಸ್ಟ್ಸ್. ಓಕೆ, ನೆಕ್ಸ್ಟ್, ಟ್ರಾನ್ಸಿಷನ್ ಎಲಿಮೆಂಟ್
ಫಾರ್ಮ್ಸ್ ಕಾಂಪ್ಲೆಕ್ಸಸ್ ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಮಾಡುತ್ತೆ. ಯಾಕೆ? ಸೊ ಯಾಕೆ ಅಂತಂದರೆ ಅಗೇನ್ ಸೇಮ್, ಅದಕ್ಕೆ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇದೆ, ಹೈ ಅಯಾನಿಕ್ ಚಾರ್ಜ್ ಇದೆ ಮತ್ತು ಸ್ಮಾಲ್ ಸೈಜ್ ಆಫ್ ಮೆಟಲ್ ಅಯಾನ್. ಸೊ ದೀಸ್ ಆರ್ ದ ರೀಸನ್ಸ್ ಯಾಕೆ ಅದು ಕೋಆರ್ಡಿನೇಷನ್ ಕಾಂಪೌಂಡನ್ನು ಫಾರ್ಮ್ ಮಾಡುತ್ತೆ ಅಥವಾ ಕಾಂಪ್ಲೆಕ್ಸನ್ನು ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದರೆ ಏನು? 2 ಕಾನ್ಸಿಕ್ವೆನ್ಸಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ನೋಡಿ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೇನು? ದ ರೆಗ್ಯುಲರ್ ಡಿಕ್ರೀಸ್ ಇನ್ ಅಟೋಮಿಕ್ ಆ್ಯಂಡ್ ಅಯೋನಿಕ್ ಸೈಜ್ ಅಲಾಂಗ್ ದ ಲ್ಯಾಂಥನೈಡ್ ಸೀರೀಸ್. ಅಂದರೆ ಲ್ಯಾಂಥನೈಡ್ ಸೀರೀಸಿಗೆ ನಾವು ಓದಂಗೆಲ್ಲ ಏನಾಗುತ್ತೆ, ಅಟೋಮಿಕ್ ಸೈಜು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಅಯೋನಿಕ್ ಸೈಜ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಕಾನ್ಸಿಕ್ವೆನ್ಸಸ್ ಏನು? ಸಿಮಿಲಾರಿಟಿ ಇನ್ ಸೈಜ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್. ಹಿಂಗಾಗೋದ್ರಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಏನೇನು ಕಾನ್ಸಿಕ್ವೆನ್ಸಸ್ ಬರುತ್ತೆ ಅಂದರೆ, ಸೆಕೆಂಡು ಮತ್ತು ಥರ್ಡ್ ಟ್ರಾನ್ಸಿಷನ್ ಸೀರೀಸ್ದು ಸೈಜು ಆಲ್ಮೋಸ್ಟ್ ಸೇಮ್ ಬಂದುಬಿಡುತ್ತೆ. ಲ್ಯಾಂಥನೈಡ್ಸನ್ನು ಸಪರೇಟ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಬಿಟೆಡ್ ಬೈ ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್? ಸೊ ಏನಿರುತ್ತೆ ಆಕ್ಸಿಡೇಷನ್ ಸ್ಟೇಟ್? +3 ಇರುತ್ತೆ. ಓಕೆ, ನೆಕ್ಸ್ಟ್ ಗಿವ್ ರೀಸನ್. ಆಕ್ಟಿನೈಡ್ಸ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ದ್ಯಾನ್ ಲ್ಯಾಂಥನೈಡ್ಸ್. ಲ್ಯಾಂಥನೈಡ್ಸ್ಗಿಂತ ಆಕ್ಟಿನೈಡ್ಸ್ದು ಜಾಸ್ತಿ ಆಕ್ಸಿಡೇಷನ್ ಸ್ಟೇಟ್ಸನ್ನು ತೋರಿಸುತ್ತೆ. ಯಾಕಂದರೆ ಡ್ಯೂ ಟು ಕಂಪ್ಯಾರಬಲ್ ಎನರ್ಜೀಸ್ ಆಫ್ 5d 6d ಆ್ಯಂಡ್ 7s ಆರ್ಬಿಟಲ್ಸ್. ನೆಕ್ಸ್ಟ್ ಗಿವ್ ರೀಸನ್. ಆಕ್ಟಿನೈಡ್ ಕಾಂಟ್ರಾಕ್ಷನ್ ಈಸ್ ಗ್ರೇಟರ್ ಫ್ರಮ್ ಎಲಿಮೆಂಟ್ ಟು ಎಲಿಮೆಂಟ್ ದ್ಯಾನ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಯಾಕೆ ಅಂತಂದರೆ ಡ್ಯೂ ಟು ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ 5f electrons than 4f electrons. Okay, next give reason. Zirconium and hafnium have almost same atomic radii. ಯಾಕೆ ಅಂದರೆ ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಕಲರ್ಡ್ ಕಾಂಪೌಂಡ್ಸನ್ನು ಫಾರ್ಮ್ ಮಾಡುತ್ತೆ. ಯಾಕಂದರೆ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಇರುತ್ತೆ, ಹಾಗಾಗಿ ಅದು ಡಿ ಟ್ರಾನ್ಸಿಷನನ್ನು ಒಳಪಡುತ್ತೆ. ಆ್ಯಂಡ್ ನೇಮ್ ಟ್ರಾನ್ಸಿಷನ್ ಎಲಿಮೆಂಟ್ ವಿಚ್ ಡಸ್ ನಾಟ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಟ್ರಾನ್ಸಿಷನ್ ಎಲಿಮೆಂಟಲ್ಲಿ ಆಕ್ಸಿಡೇಷನ್ ಸ್ಟೇಟ್, ಬಹಳಷ್ಟು ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸಲ್ಲ. ಯಾವುದು? ಸ್ಕ್ಯಾಂಡಿಯಮ್. ಓಕೆ, ಯಾವುದು ತೋರಿಸುತ್ತೆ? ವೆನಡಿಯಮ್. ಹೌದಾ? ನೆಕ್ಸ್ಟ್ ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್. ಯಾವುದಾದ್ರೂ ಟ್ರಾನ್ಸಿಷನ್ ಅಯಾನನ್ನು ಕೊಟ್ಟು ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕಂಡುಹಿಡಿಯಿರಿ ಅಂತ ಕೊಡ್ಬೋದು. ನೆಕ್ಸ್ಟ್ ವಿ ವಿಲ್ ಕಮ್ ಟು ಆರ್ಗ್ಯಾನಿಕ್. ಓಕೆ, ಸೊ ಆರ್ಗ್ಯಾನಿಕಲ್ಲಿ ನೋಡಿ ನಿಮಗೆ ಹ್ಯಾಲೋ ಆಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್ ಚಾಪ್ಟ್ರಲ್ಲಿ SN1 SN2 ಮೆಕ್ಯಾನಿಸಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ಸೊ ನೋಡಿ, ನಾವು ನೋಟ್ಸೇ ಬರ್ದಿಲ್ಲ. ಹೌದಾ? ಸೊ ನಾವು ನೋಟ್ಸ್ ಬರ್ದಿಲ್ಲ, ಇವಾಗ ಹೆಂಗೆ ಪ್ರಿಪೇರ್ ಆಗೋದು ಸಡನ್ನಾಗಿ ಟೆಸ್ಟ್ಗೆ ಅಂತಂದರೆ, ಸೊ ದಿಸ್ ಈಸ್ ದ ಒನ್ ಸ್ಪಾಟ್ ಸೊಲ್ಯೂಷನ್ ಫಾರ್ ಯು. ನಿಮಗೆ ವಿತ್ ಆನ್ಸರ್ಸನ್ನು ಕೂಡ ನಾನು ನಿಮಗೆ ಇದರಲ್ಲಿ ಹೇಳ್ತಾ ಇದ್ದೀನಿ. ಹೌದಾ? ಸೊ ಕ್ವೆಶನ್ನು ಆನ್ಸರ್ ನೀಟಾಗಿ ನೋಡಿಕೊಂಡು ಪ್ರಿಪೇರ್ ಆಗಿಬಿಡಿ. ಓಕೆ, ಮೆಕ್ಯಾನಿಸಮ್. ಸೊ ಏನು ಮೆಕ್ಯಾನಿಸಮ್? ಫಸ್ಟ್ ಸ್ಟೆಪ್ 1, ಟರ್ಷರಿ ಬ್ಯೂಟೈಲ್ ಬ್ರೋಮೈಡು ಸ್ಲೋ ಆಗಿ ಅಯನೈಸೇಷನ್ ಆಗಿ ಕಾರ್ಬೋಕ್ಯಾಟಯಾನನ್ನು ಕೊಡ್ತು ಕಾರ್ಬೋಕ್ಯಾಟಯಾನ್. ಹೌದಾ? ನೆಕ್ಸ್ಟ್ ಏನಾಗುತ್ತೆ? ನ್ಯೂಕ್ಲಿಯೋಫೈಲ್ OH- ಕಾರ್ಬೋಕ್ಯಾಟಯಾನನ್ನು ಅಟ್ಯಾಕ್ ಮಾಡಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲನ್ನು ಕೊಡುತ್ತೆ. ಓಕೆ, ನೋಡಿ, ಬ್ರೋಮೈನು ಹೊರಗಡೆ ಬಂತು, ಮೈನಸನ್ನು ತೊಗೊಂಡು ಇದ್ರ ಮೇಲೆ ಪ್ಲಸ್ ಚಾರ್ಜ್ ಬಂತು. ಹೌದಾ? ನೆಕ್ಸ್ಟ್ ಇದನ್ನು ಇಲ್ಲಿಗೆ ತೊಗೊಂಡಿದ್ದಾರೆ. ಏನಾಗಿದೆ ಇವಾಗ? ಇದಕ್ಕೆ OH ಸೇರಿಸಿದಾಗ ಏನಾಗುತ್ತೆ? ಆ OH ಬಂದು ಇದಕ್ಕೆ ಸೇರ್ಕೊಳ್ಳುತ್ತೆ. ವೆರಿ ಸಿಂಪಲ್. ನೋಡಿ, ಇಷ್ಟಕ್ಕೆ ಮಾರ್ಕ್ಸ್ ಕಳ್ಕೊಳ್ತೀರಾ? ಇಷ್ಟು ಸಿಂಪಲ್ ಆಗಿದೆ ಅಲ್ವಾ? ಸೊ ನೋಡ್ಕೊಂಡು ಹೋಗಿ. SN1 ಮೆಕ್ಯಾನಿಸಮ್ ಬಂದರೆ ಬರೆದು ಆರಾಮಾಗಿ ಮಾರ್ಕ್ಸ್ ತೊಗೊಳ್ಳಿ. ನೆಕ್ಸ್ಟ್ ಆರ್ಡರ್ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಎಕ್ಸ್ಪ್ಲೇನ್ SN2 ಮೆಕ್ಯಾನಿಸಮ್ ವಿತ್ ಆನ್ ಎಕ್ಸಾಂಪಲ್. ಸೊ ನೋಡಿ, ರಿಯಾಕ್ಷನ್ ಬಿಟ್ವೀನ್ CH3Cl ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡಿಂದ ಮಿಥೆನಾಲ್ ಬರುತ್ತೆ. ಓಕೆ, ಸೊ ಇದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ರೇಟ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಬೋತ್ ಕ್ಲೋರೋಮಿಥೇನ್ ಅಂದರೆ ಇದು ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನು ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ನೀವು ಬರೀಬೇಕಿಲ್ಲಿ. ಹೌದಾ? ಸೊ ದಿಸ್ ಈಸ್ CH3Cl. ಹೌದಾ? ಸೊ CH3Cl. ಓಕೆ, ಸೊ ಇದಕ್ಕೇನಾಗಿದೆ ಇವಾಗ OH, ಸೋಡಿಯಂ ಹೈಡ್ರಾಕ್ಸೈಡಿಂದ OH ಬರುತ್ತೆ. OH ಬಂದಾಗ ಟ್ರಾನ್ಸಿಷನ್ ಸ್ಟೇಟನ್ನು ಬಿಡಿಸ್ಬೇಕು. ಅಂದರೆ ಇವೆಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ಮನೇಲಿ ಇರ್ತಾರೆ, ಆಮೇಲೆ ಸಪ್ರೇಟ್ ಆಗ್ತಾರೆ. ನೋಡಿ ಇಲ್ಲಿ. ಓಕೆ, ಸೊ ಈ ತರಹ ಸಪ್ರೇಟ್ ಆಗಿದೆ. ಮಿಥೆನಾಲ್ ಬಂತು, ಆಮೇಲೆ ಈ ಕಡೆ ಕ್ಲೋರಿನನ್ನು ಹೊರಗಡೆ ಕಳಿಸ್ಬಿಟ್ರು. ಓಕೆ, ಸೊ ಈ ತರಹ. ನೆಕ್ಸ್ಟ್ ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ನೋಡಿ, ವುಡ್ಸ್ ರಿಯಾಕ್ಷನ್ ನೋಡಿ. ಓಕೆ, ಸೊ 2 ಆಲ್ಕೈಲ್ ಹೆಲೈಡ್ಸ್. ಓಕೆ, ಸೊ ಅಂತಂದರೆ ಆಲ್ಕೈಲ್ ಹೆಲೈಡ್ ಜೊತೆಗೆ ಸೋಡಿಯಂ ರಿಯಾಕ್ಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಈಥರ್ ನಿಮಗೆ ಆಲ್ಕೇನ್ ಸಿಗುತ್ತೆ, ಸೋಡಿಯಮ್ ಹೆಲೈಡ್ ಸಪ್ರೇಟ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸ್ ಅಂತಂದರೆ ನೀವು ಯಾವುದಾದ್ರೂ ಹ್ಯಾಲೋಜನನ್ನು ಹಾಕಬೇಕು. ಹೌದಾ? ಕ್ಲೋರಿನು, ಅಯೋಡಿನ್, ಬ್ರೋಮಿನ್ ಈ ತರಹ. ಆರ್ ಅಂತಂದರೆ ನೀವು ಯಾವುದಾದ್ರೂ ಆಲ್ಕೈಲ್ ಗ್ರೂಪನ್ನು ಹಾಕಬೇಕು. ಹೌದಾ? ಸೊ ಮೀಥೈಲ್ ಕ್ಲೋರೈಡ್ ಇದ್ದರೆ ಎಣ್ಣೆ ಸೇರಿ ಏನಾಯಿತು? ಅಲ್ಲಿ ಈಥೇನ್ ಬಂತು. ಹೌದಾ? ಸೊ ಈಥೇನ್ ಬಂತು, NaCl ಹೊರಗಡೆ ಹೋಯಿತು. ಇದು ವುಡ್ಸ್ ರಿಯಾಕ್ಷನ್. ನೆಕ್ಸ್ಟು ವುಡ್ಸ್ ಫಿಟಿಗ್ ರಿಯಾಕ್ಷನಲ್ಲಿ ಏನಾಗುತ್ತೆ? ಇಲ್ಲಿ ನಿಮಗೆ ಬೆನ್ಸಿನ್ ರಿಂಗ್ ಥರ ಬಂತು, ಹ್ಯಾಲೋ ಅರಿನ್. ಓಕೆ, ಸೊ ಅರೋಮ್ಯಾಟಿಕ್ ಬಂತು. ಹ್ಯಾಲೋ ಅರಿನ್ ನೋಡಿ, ಎಕ್ಸ್ ಅಂತಾರೆ ಹ್ಯಾಲೋಜನ್. ಹ್ಯಾಲೋ ಅರಿನ್ ಜೊತೆಗೆ ಸೋಡಿಯಂ ರಿಯಾಕ್ಟ್ ಮಾಡಿದೆ. ಓಕೆ, ಸೇಮ್ ಇಲ್ಲಿ ಏನಾಗ್ತಾ ಇದೆ ಅದೇ ತರಹ ಆಗುತ್ತೆ. ಬಟ್ ಇಲ್ಲಿ ಆಲ್ಕೈಲ್ ಹೆಲೈಡನ್ನು ಕೂಡ ಸೇರಿಸಿದಾಗ ವಿತ್ ಈಥರ್ ಆಲ್ಕೈಲ್ ಬೆನ್ಸಿನ್ ಸಿಗುತ್ತೆ. ಅಂದರೆ ಎಕ್ಸ್ ಹೋಗುತ್ತೆ, ಆರ್ ಸೇರ್ಕೊಳ್ಳುತ್ತೆ, ಈ ಆರ್ ಸೇರ್ಕೊಳ್ಳುತ್ತೆ, ಈ NaX ಇಲ್ಲಿ ಹೊರಗಡೆ ಬರುತ್ತೆ.
ಇಷ್ಟೇ ವೂಡ್ಸ್ ಫಿಟಿಗ್ ರಿಯಾಕ್ಷನ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಫಿಟಿಗ್ ರಿಯಾಕ್ಷನ್. ಬರೀ ಫಿಟಿಗ್ ರಿಯಾಕ್ಷನ್ ಅಂದರೆ ಏನು? ಫಿಟಿಗ್ ಅಂತಂದರೆ ನೋಡಿ, ಹ್ಯಾಲೋ ಅರಿನ್ ಇದೆ, ಸೋಡಿಯಂ ಜೊತೆ ರಿಯಾಕ್ಟ್ ಮಾಡ್ತಾ ಇದೆ, ಓಕೆ, ಇನ್ ಪ್ರೆಸೆನ್ಸ್ ಆಫ್ ಈಥರ್ ಏನಾಗುತ್ತೆ, ಇಲ್ಲಿ ಡೈಫಿನೈಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಯಾಕಂದರೆ ಎರಡಿದೆ ಬೆನ್ಸಿನ್ ರಿಂಗ್ಗಳು. ಓಕೆ, ಸೊ ಎರಡು ಜಾಯಿನ್ ಆಗಿ ಈ ಎಕ್ಸನ್ನು ಈ ಎನ್ ಜೊತೆಗೆ ಕಳಿಸ್ಬಿಡುತ್ತೆ. ಓಕೆ, ನೆಕ್ಸ್ಟು ಅದಕ್ಕೆ ಎಕ್ಸಾಂಪಲ್ ಎಕ್ಸ್ ಪ್ಲೇಸಲ್ಲಿ ಕ್ಲೋರಿನನ್ನು ಹಾಕಿದ್ದಾರೆ. ಓಕೆ, ಸೊ NaX ಬದಲು ಇಲ್ಲಿ NaCl ಬರಿಬೇಕಿತ್ತು ಅವರು. ಓಕೆ, ಸೊ NaCl ಇವೆರಡು ಹೊರಗಡೆ ಬಂದುಬಿಟ್ಟು, ಆಯಿತಾ. ಇಷ್ಟೇ ರೀ ಕೆಮಿಸ್ಟ್ರಿನಲ್ಲಿ ಇರೋದು, ಇಷ್ಟೇ ಹೌದಾ. ಒಂದು ಮನೇಲೂ ಎಲ್ಲರೂ ಒಟ್ಟಿಗೆ ಇರ್ತಾರೆ, ಬೇರೆಯವರು ಬಂದುಬಿಟ್ಟು ಮನೆಯಲ್ಲಿರೋರನ್ನ ಹೊರಗಡೆ ಹಾಕೋದು. ಓಕೆ, ಸೊ ದಿಸ್ ಈಸ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್, ರೈಟ್. ನೆಕ್ಸ್ಟ್, ವೈ ಅರೈಲ್ ಹೆಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕೆಂದರೆ ಫಿನೈಲ್ ಕ್ಯಾಟಯಾನು ರೆಸೊನೆನ್ಸಿಂದ ಸ್ಟೆಬಿಲೈಸ್ ಆಗಲ್ಲ. ಆಮೇಲೆ ಡ್ಯೂ ಟು ಎಲೆಕ್ಟ್ರಾನ್ ರಿಚ್ ಬೆನ್ಸಿನ್ ರಿಂಗ್ ನ್ಯೂಕ್ಲಿಯೋಫೈಲ್ಸ್ ಆರ್ ನಾಟ್ ಈಸಿ ಟು ಅಪ್ರೋಚ್. ಓಕೆ, ಸೊ ಯಾಕೆ ಲೆಸ್ ರಿಯಾಕ್ಟಿವ್ ಇರುತ್ತೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ಗೆ ಅರೈಲ್ ಹೆಲೈಡ್ಸ್ ಅಂತ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಸ್ವಾರ್ಟ್ಸ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ನೋಡಿ, ಮೀಥೈಲ್ ಬ್ರೋಮೈಡನ್ನ ಸಿಲ್ವರ್ ಫ್ಲೋರೈಡ್ ಜೊತೆಗೆ ಆ್ಯಕ್ಟ್ ಮಾಡಿದಾಗ, ಓಕೆ, ಮೀಥೈಲ್ ಫ್ಲೋರೈಡ್, ಓಕೆ, ಸೊ ಮೀಥೈಲು ಫ್ಲೋರೈಡ್ ಜೊತೆಗೆ ಸೇರ್ಕೊಂತು. ಓಕೆ, ಸೊ ಸಿಲ್ವರು ಬ್ರೋಮೈಡ್ ಜೊತೆಗೆ ಸೇರ್ಕೊಂತು. ಓಕೆ, ಸೊ ಒಟ್ಟಿನಲ್ಲಿ ಇಷ್ಟೇ, ಇವ್ರ ಮನೆಗೆ ಅವ್ರ ಮನೆಗೆ ಹೋಗೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಫ್ರಾಂಕ್ಲಿನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಮೀಥೈಲ್ ಬ್ರೋಮೈಡು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್ ಮೀಥೈಲ್ ಅಯೋಡೈಡ್ ಮತ್ತು ಸೋಡಿಯಂ ಬ್ರೋಮೈಡ್ ಆಗಿದೆ. ಓಕೆ, ಸೊ ಸ್ವಲ್ಪ ಇವನ್ನ ನೀವು ಏನು ಮಾಡೋಕ್ಕಾಗಲ್ಲ, ನೀವು ನೆನ್ಪಿಟ್ಕೊಳ್ಳೇಬೇಕು, ಪ್ರಾಕ್ಟೀಸ್ ಮಾಡಿ 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 ನೆನ್ಪಿಟ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ನೋಡಿ, ವಾಟ್ ಆರ್ ಎನಾನ್ಶಿಯೋಮರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೀರಿಯೋ ಐಸೋಮರ್ಸ್ ರಿಲೇಟೆಡ್ ಟು ಈಚ್ ಅದರ್ ಆ್ಯಸ್ ನಾನ್ ಸೂಪರ್ ಇಂಪಾಸಿಬಲ್ ಮಿರರ್ ಇಮೇಜಸ್. ಇದಕ್ಕೆ ಎನಾನ್ಶಿಯೋಮರ್ಸ್ ಅಂತ ಕರೀತಾರೆ. ಕೈರಾಲಿಟಿ ಅಂತಂದರೆ ಏನು? ವೆರಿ ವೆರಿ ಇಂಪಾರ್ಟೆಂಟ್. ದ ಆಬ್ಜೆಕ್ಟ್ ಆರ್ ನಾನ್ ಸೂಪರ್ ಇಂಪಾಸಿಬಲ್ ಆನ್ ಮಿರರ್ ಇಮೇಜಸ್, ಅದಕ್ಕೆ ಕೈರಲ್ ಮಾಲಿಕ್ಯೂಲ್ ಅಂತ ಕರೀತಾರೆ. ರೆಸಿಮಿಕ್ ಮಿಕ್ಸ್ಚರ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. ಯಾಕೆ? ಬಿಕಾಸ್ ಆಪ್ಟಿಕಲ್ ರೊಟೇಷನ್ ಬೈ ಒನ್ ಎನಾನ್ಶಿಯೋಮರ್ ಈಸ್ ಕ್ಯಾನ್ಸಲ್ಡ್ ಬೈ ಅನದರ್. ವಾಟ್ ಆರ್ ಫ್ರಿಯಾನ್ಸ್? ಕ್ಲೋರೋಫ್ಲೋರೋಕಾರ್ಬನ್ ಕಾಂಪೌಂಡ್ಸ್ ಆಫ್ ಮೀಥೇನ್ ಆ್ಯಂಡ್ ಈಥೇನ್ ಆರ್ ಕಾಲ್ಡ್ ಆಸ್ ಫ್ರಿಯಾನ್ಸ್. ನೇಮ್ ಪಾಯ್ಸನಸ್ ಗ್ಯಾಸ್ ಫಾರ್ಮ್ಡ್ ವೆನ್ ಕ್ಲೋರೋಫಾರ್ಮ್ ಈಸ್ ಆಕ್ಸಿಡೈಸ್ಡ್ ಬೈ ಏರ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಫಾಸ್ಜೀನ್. Okay, next, what is chiral carbon atom? Carbon which is bonded with 4 different atom or groups is called as chiral carbon atom. Solutions chapter ಇಂದ ಪ್ರಾಬ್ಲಮ್ಸ್ ಯಾವುದ್ರ ಮೇಲೆ ಬರುತ್ತೆ? ಸೊ ಫಿಸಿಕಲ್ ಅಂತಂದ್ರೇ ಮೇನ್ ಇರೋದೇ ನಿಮಗೆ ಪ್ರಾಬ್ಲಮ್ಸ್, ಹೌದಾ. ಸೊ ಪ್ರಾಬ್ಲಮ್ಸ್ ಯಾವುದ್ರ ಮೇಲೆ ಬರುತ್ತೆ ನೋಡಿ, ಕೊಲಿಗೇಟಿವ್ ಪ್ರಾಪರ್ಟೀಸ್ ಯಾವ್ದು? ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಸೊ ದಿಸ್ ಈಸ್ ದ ಫಾರ್ಮುಲಾ. ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ಈ ಫಾರ್ಮುಲಾ ನೋಡ್ಕೊಳ್ಳಿ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್. ಸೊ ಈ 4 ಮೇನ್ ಫಾರ್ಮುಲಾಸ್ ಮೇಲೆ, ಈ ಪ್ರಾಪರ್ಟೀಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರುವಂಥದ್ದಾಗಿದೆ. ಓಕೆ, ಸೊ ನೀವು ಇವುಗಳನ್ನ ಪರ್ಫೆಕ್ಟ್ ಆದ್ರಿ ಅಂತಂದರೆ, ಸೊ ಯಾವುದಕ್ಕೆ ಏನು ರೀಡಿಂಗನ್ನು, ಏನು ಗಿವನನ್ನು ನೀವು ಫಸ್ಟ್ ಬರ್ಕೊಂಡ್ಬಿಟ್ರಿ ಅಂತಂದರೆ, ಗಿವನ್ ಗೊತ್ತಾಯಿತು ಅಂತಂದರೆ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಗೊತ್ತಾಯಿತು ಅಂತಂದರೆ ಅಲ್ಲೇ ನಿಮಗೆ ಮಾರ್ಕ್ಸ್ ಬಂದುಬಿಡುತ್ತೆ. ಓಕೆ, ಸೊ ಸ್ಟೆಪ್ ವೈಸ್ ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಪ್ರಾಬ್ಲಮ್ಸನ್ನು ನೋಡ್ಕೊಳ್ಬೋದು. ನೆಕ್ಸ್ಟ್, ತುಂಬ ರಿಪೀಟೆಡ್ಲಿ ಕೇಳುವಂಥದ್ದು ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ನ ಡಿಫರೆನ್ಸ್. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ನೋಡಿ, ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್, ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು, ಅದರ ಯೂಸನ್ನು ನೀವು ಬರಿಬೇಕು. ಓಕೆ, ಸೊ ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು, ಅದರ ಯೂಸ್. ಸೊ ನೋಡಿ, ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು, ಯೂಸ್ ಏನು. ಓಕೆ, ನೆಕ್ಸ್ಟ್, ಸ್ಟೇಟ್ ರಾಲ್ಟ್ಸ್ ಲಾ. ಓಕೆ, ಸೊ ಹಿಯರ್ ಈಸ್ ದ ರಾಲ್ಟ್ಸ್ ಲಾ. ನೆಕ್ಸ್ಟ್, ಸ್ಟೇಟ್ ಹೆನ್ರೀಸ್ ಲಾ ಆ್ಯಂಡ್ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಸರ್ತಿ ಕೇಳಿರುವಂಥ ಕ್ವೆಶನ್. ಓಕೆ, ನೆಕ್ಸ್ಟ್, ವಾಟ್ ಡು ಎಕ್ಸ್ಪೆಕ್ಟ್ to happen when RBC is replaced in 1% NaCl and 0.5% NaCl. ಏನಾಗುತ್ತೆ RBCಗೆ ನೋಡಿ, 1% NaCl ಅಲ್ಲಿದ್ದರೆ ಅದು ಶ್ರಿಂಕ್ ಆಗುತ್ತೆ, 0.5 ಇದ್ದರೆ ಅದು ಸ್ವೆಲ್ ಆಗುತ್ತೆ. ಓಕೆ, ಸೊ ಬಿಕಾಸ್ ದಿಸ್ ಈಸ್ ಕಾನ್ಸಂಟ್ರೇಟೆಡ್ ಆದರೆ ಸೆಲ್ಸ್ ವಿಲ್ ಶ್ರಿಂಕ್. ಓಕೆ, ನೆಕ್ಸ್ಟ್, ವಾಟ್ ಆರ್ ಅಜಿಯೋಟ್ರೋಪ್ಸ್? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್, ಅದರಲ್ಲಿ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರಾಪ್ಸ್ ಮತ್ತು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರಾಪ್ಸ್ನು ಕೂಡ ಕೇಳ್ತಾರೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ಐಸೋಟೋನಿಕ್ ಸೊಲ್ಯೂಷನ್ಸ್? ಓಕೆ, ಸೊ 2 ಸೊಲ್ಯೂಷನ್ಸ್ ಹ್ಯಾವಿಂಗ್ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಎಟ್ ಅ ಗಿವನ್ ಟೆಂಪ್ರೇಚರ್ಗೆ ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ವ್ಯಾಂಟ್ ಆಫ್ ಫ್ಯಾಕ್ಟರ್ನ ವ್ಯಾಲ್ಯೂ ಕೇಳ್ತಾರೆ. ಓಕೆ, ಸೊ ದಟ್ ಈಸ್ K2SO4 ಆಗಿರ್ಬೋದು, ಮ್ಯಾಗ್ನೇಷಿಯಮ್ ಸಲ್ಫೇಟ್ ಆಗಿರ್ಬೋದು, ಎಥೆನೋಯಿಕ್ ಆ್ಯಸಿಡ್ ಇನ್ ಬೆಂಝೇನ್. ಓಕೆ, ನೋಡಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್, ಡಿಫೈನ್ ಮೊಲಾರಿಟಿ. ಹೌ ಡಸ್ ಇಟ್ ವೇರಿ ವಿತ್ ಟೆಂಪ್ರೇಚರ್? ಹೌ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ವೇರೀಸ್ ವಿತ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಓಕೆ, ಸೊ ಟೆಂಪ್ರೇಚರ್ ಏನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್, ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ ಈಸ್ ಮೋಲ್ ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್, ಹೌದಾ. ಸೊ ಪ್ರೆಡಿಕ್ಟ್ ದ ಆರ್ಡರ್ ಆಫ್ ರಿಯಾಕ್ಷನ್. ಓಕೆ, ಸೊ ದಟ್ ಈಸ್ ಸೆಕೆಂಡ್ ಆರ್ಡರ್. ಫಾರ್ ದ ರಿಯಾಕ್ಷನ್ A plus B ಗಿವಿಂಗ್ ದ ಪ್ರಾಡಕ್ಟ್, ರೇಟ್ ಲಾ ಈಸ್ ಗಿವನ್ ಬೈ R is equal to
ಓಕೆ, ಸೊ ಕೆ ಇಂಟು ಎ's ಕಾನ್ಸಂಟ್ರೇಷನ್ ಬೈ ಹಾಫ್ ಬಿ's ಕಾನ್ಸಂಟ್ರೇಷನ್ ರೇಸ್ ಟು 2, ವಾಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಷನ್. ಓಕೆ, ಸೊ ಆರ್ಡರ್ ಆಫ್ ರಿಯಾಕ್ಷನ್ ಏನಾಗುತ್ತೆ. ಸೊ ಈ ಥರ ಕ್ವಶನ್ಸ್ ಕೂಡ ಬರುತ್ತೆ. ನೆಕ್ಸ್ಟ್, ಸೊ ಇದರ PDF ನಿಮಗೆ ಬೇಕಿತ್ತು ಅಂತಂದರೆ ಸೊ PDF ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ್ದು ಸಬ್ಜೆಕ್ಟ್ ಬೇಕು ಅಂತಲೂ ಕಮೆಂಟ್ಸಲ್ಲಿ ತಿಳಿಸಿ, ಅದ್ರದ್ದು ಕೂಡ ನಾನು ಇದೇ ಥರ ಅಪ್ಲೋಡ್ ಮಾಡ್ತೀನಿ. ಸೊ PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಆದಷ್ಟು ಬೇಗ ಹಾಕ್ತೀನಿ. ನೋಡಿಕೊಂಡು ಓದ್ಕೊಂಡು ಪ್ರಿಪೇರ್ ಆಗಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಹ್ಯಾಪಿ ಲರ್ನಿಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ.